ನಿಂಬೆಹಣ್ಣು ಕೊಳೆತ್ರೆ ಅದನ್ನ ಕಸಕ್ಕೆಸಿತೀರಾ? ಹೀಗೆ ಮಾಡಲೇಬೇಡಿ. ಇದು ನಿಮ್ಮ ಮನೆಯ ದೊಡ್ಡ ಕೆಲಸಕ್ಕೆ ಬರುತ್ತೆ. ಈ ಸೀಕ್ರೆಟ್ ಟಿಪ್ಸ್ ತಿಳಿದ್ರೆ ಇನ್ನು ಯಾವತ್ತೂ ನೀವು ಕೊಳೆತ ನಿಂಬೆಹಣ್ಣನ್ನು ಕಸಕ್ಕೆ ಎಸೆಯೋದಿಲ್ಲ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಿಂಬೆಹಣ್ಣು ನಮ್ಮೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕೆಲವೊಮ್ಮೆ ಜಾಸ್ತಿ ತಂದು ಸ್ಟೋರ್ ಮಾಡ್ತೀವಿ. ಹೀಗೆ ಮಾಡಿದಾಗ ಕೆಲವೊಂದು ನಿಂಬೆಹಣ್ಣು ಕೊಳೆತು ಹೋಗುತ್ತೆ. ಅದನ್ನು ಏನು ಮಾಡ್ತೀರಾ? ಕಸಕ್ಕೆ ಎಸಿತೀರಾ? ಖಂಡಿತವಾಗಿಯೂ ಹೀಗೆ ಮಾಡಬೇಡಿ. ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಇದನ್ನು ಹೇಗೆಲ್ಲ ಬಳಸಬಹುದು ಗೊತ್ತಾ? ಇದನ್ನು ತಿಳಿದ್ರೆ ಖಂಡಿತವಾಗಿಯೂ ಇನ್ನು ಮುಂದೆ ಕೊಳೆತು ಹೋಯಿತು ಅಂತ ನಿಂಬೆಹಣ್ಣನ್ನು ಕಸಕ್ಕೆ ಎಸೆಯೋದೇ ಇಲ್ಲ. ಇದನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ತಿಳಿಯೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ನಮ್ಮ ವಿಡಿಯೋನ ತುಂಬಾ ಇಷ್ಟಪಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಕೊಳೆತ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಥರ ನಿಂಬೆಹಣ್ಣು ಕೊಳೆತ್ರೆ ಎಸಿತೀವಿ. ಅದರ ಬದಲು ಈ ನಿಂಬೆಹಣ್ಣನ್ನು ಹೀಗೆ ಕತ್ತರಿಸಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನೊಂದು ಸ್ಟ್ರೈನರ್ನ ಸಹಾಯದಿಂದ ಶೋಧಿಸ್ಕೊಳ್ಳಿ. ಇವಾಗ ಇದಕ್ಕೆ 1 ಚಮಚ ಅಡುಗೆ ಸೋಡವನ್ನು ಬೆರೆಸ್ಕೊಳ್ಬೇಕು. ಅಡುಗೆ ಸೋಡನ ಮಿಕ್ಸ್ ಮಾಡಿದ ನಂತರ ಇದನ್ನೊಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಇದನ್ನು ಹೇಗೆಲ್ಲ ಬಳಸ್ಕೊಳ್ಬೋದು ಅಂತ ನಾನು ತಿಳಿಸ್ತೀನಿ. ಆದರೆ ನೀವು ಇದನ್ನು ಜಾಸ್ತಿ ತಯಾರಿಸಿದ್ದೀರಾ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 15 ದಿನದವರೆಗೆ ಇದು ಬರುತ್ತೆ. ನಿಮ್ಗೆ ಅನ್ನಿಸ್ಬೋದು, ಕೊಳೆತ ನಿಂಬೆ ಹಣ್ಣಲ್ವಾ, ಸ್ಮೆಲ್ ಬರೋದಿಲ್ವಾ ಅಂತ. ಖಂಡಿತವಾಗಿಯೂ ಬರೋದಿಲ್ಲ. ಈ ಲಿಕ್ವಿಡನ್ನು ಕ್ಲೀನಿಂಗಿಗೆ ಬಳಸ್ಬೋದು. ಹೇಗೆಲ್ಲ ಬಳಸ್ಬೋದು ಅಂತ ತಿಳಿಸ್ತೀನಿ ನೋಡಿ. ಗ್ಯಾಸ್ ಹಿಂಬದಿರೋ ಟೈಲ್ಸ್ ಮೇಲೆ ತುಂಬಾ ಎಣ್ಣೆ ಜಿಡ್ಡಿರುತ್ತೆ. ಏನೇ ಮಾಡಿದ್ರೂ ಎಷ್ಟೇ ಉಜ್ಜಿದ್ರೂ ಕ್ಲೀನ್ ಆಗೋದಿಲ್ಲ. ಉಜ್ಜಿ ಸಾಕಾಗುತ್ತೆ. ಆದರೆ ಹೀಗೆ ಮಾಡಿ, ಈ ಲಿಕ್ವಿಡ್ನ ಒಂದು ಸ್ಕ್ರಬ್ಬರ್ಗೆ ಹಾಕ್ಕೊಳ್ಳಿ. ಉಜ್ಜಕ್ಕೆ ಹೋಗ್ಬೇಡಿ, ಸುಮ್ಮನೆ ಈ ಟೈಲ್ಸ್ಗೆಲ್ಲ ಇದನ್ನು ಹಾಗೇ ಸ್ಪ್ರೆಡ್ ಮಾಡಿ. ಈ ಲಿಕ್ವಿಡ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಸುಮಾರು 10 ನಿಮಿಷ ಹಾಗೆ ಬಿಡಿ, ನಂತರ ಉಜ್ಜಿ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಜಿಡ್ಡು ಏನು ಕರೆ ಎಲ್ಲ ಇರುತ್ತಲ್ಲ ಅವೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ, ಸ್ವಲ್ಪನೇ ಉಜ್ಜಿದ್ದಷ್ಟೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಒಂದು ಬಟ್ಟೆಯಿಂದ, ಒದ್ದೆ ಬಟ್ಟೆ ಅಥವಾ ಒಂದು ಒಣಗಿರೋಂಥ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು. ನೋಡಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ನೀವೇ ಡಿಫ್ರೆನ್ಸ್ನ ನೋಡ್ಬೋದು, ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ ಅಂತ. ದೇವರ ದೀಪ, ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು ಬಹಳ ಕಷ್ಟ. ಇದಕ್ಕೆ ಪೀತಾಂಬರಿಯಂತಹ ಕ್ಲೀನರ್ಗಳನ್ನು ಬಳಸ್ತೀವಿ. ಆದರೆ ಇದರ ಅವಶ್ಯಕತೆಯೇ ಇಲ್ಲ. ಬೇಡ ಅಂತ ಎಸೆಯುವಂಥ ಕೊಳೆತ ನಿಂಬೆ ಹಣ್ಣಿನಿಂದ ತಯಾರಿಸಿದ ಈ ಲಿಕ್ವಿಡ್ ಸಾಕು. ನೋಡಿ, ಈ ಲಿಕ್ವಿಡ್ನ ದೇವರ ಪೂಜಾ ಸಾಮಗ್ರಿಗಳಿಗೆ ಹೀಗೆ ಹಾಕಿ 10 ನಿಮಿಷ ಹಾಗೆ ಬಿಡಿ. ನಂತರ ಸೋಪ್ ಅಥವಾ ಸಬೀನದಿಂದ ಸ್ವಲ್ಪ ಉಜ್ಜಿದ್ರೆ ಸಾಕು. ಸುಲಭವಾಗಿ ಕ್ಲೀನ್ ಆಗುತ್ತೆ, ತುಂಬಾ ಚೆನ್ನಾಗಿ ಶೈನ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ದುಬಾರಿ ಕ್ಲೀನರ್ಗಳ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಜಾಸ್ತಿ ಉಜ್ಜೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ? ತುಂಬಾ ಚೆನ್ನಾಗಿ ಶೈನ್ ಕೂಡ ಬಂದಿದೆ. ಒಳ್ಳೆ ಟಿಪ್ಸ್ ಅಲ್ವಾ ಇದು? ತಪ್ಪದೇ ಫಾಲೋ ಮಾಡಿ. ನೆಲ ತುಂಬಾ ಕೊಳೆ ಕಟ್ಟಿರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಇದನ್ನ ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನೆಲ ಒರೆಸುವ ನೀರಿಗೆ ಈ ಲಿಕ್ವಿಡನ್ನು ಸ್ವಲ್ಪ ಹಾಕೊಳ್ಳಿ. ಸುಮಾರು 1 ಚಮಚದಷ್ಟು ಹಾಕಿದ್ರೆ ಸಾಕು. ಈ ನೀರಿನಿಂದ ನೆಲ ಒರೆಸಿ ನೋಡಿ, ತುಂಬಾ ಚೆನ್ನಾಗಿ ನೆಲ ಕ್ಲೀನ್ ಆಗುತ್ತೆ. ಏನು ಕೊಳೆ ಕಟ್ಟಿರುತ್ತಲ್ಲ ಅವೆಲ್ಲ ಬಿಟ್ಕೊಳ್ಳುತ್ತೆ. ಯಾಕಂದರೆ ಸೋಡಾ ಪೌಡ್ರು ಮತ್ತು ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಈ ಲಿಕ್ವಿಡಿಂದ ಬಾತ್ರೂಮ್ ಟ್ಯಾಪ್ ಏನಾದ್ರು ಕರೆ ಕಟ್ಟಿದ್ರೆ ಅದನ್ನು ಕ್ಲೀನ್ ಮಾಡ್ಬೋದು. ಬಾತ್ರೂಮ್ ಟೈಲ್ಸನ್ನು ಕ್ಲೀನ್ ಮಾಡಬಹುದು. ನೋಡಿ, ಹೀಗೆ ಬಾತ್ರೂಮ್ನ ಟೈಲ್ಸು, ಸಿಂಕ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ದುಬಾರಿ ಕ್ಲೀನರ್ಗಳ ಅವಶ್ಯಕತೆ ಬರೋದಿಲ್ಲ. ಹಾಗೆಯೇ ಈ ನಿಂಬೆಹಣ್ಣಿನ ಒಂದು ಒಳ್ಳೆಯ ಸ್ಮೆಲ್ ಇರುತ್ತಲ್ಲ ಅವೆಲ್ಲ ಬಾತ್ರೂಮಲ್ಲಿ ಸೇರಿಕೊಳ್ಳುತ್ತೆ. ಈ ಬ್ಯಾಡ್ ಸ್ಮೆಲ್ ಇದ್ದರೆ ಅದು ಹೋಗುತ್ತೆ. ಬಾತ್ರೂಮ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಈ ರೀತಿ ಈ ಲಿಕ್ವಿಡ್ನ ಬಳಸೋದ್ರಿಂದ ಟೈಲ್ಸಲ್ಲಿ ಏನಾದ್ರು ಕರೆ ಕಟ್ಟಿದ್ರೆ ಬಾತ್ರೂಮಲ್ಲಿ ಅದು ಕೂಡ ಹೋಗುತ್ತೆ. ಈ ಸಿಂಕ್ ಕೂಡ ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ. ನೋಡಿ, ಕೊಳೆತ ನಿಂಬೆಹಣ್ಣನ್ನು ಎಸೆಯೋ ಬದಲು ಹೇಗೆಲ್ಲ ಬಳಸಬಹುದು ಅಂತ ತಿಳಿಯುತ್ತಲ್ಲ. ಒಂದು ನಿಂಬೆಹಣ್ಣು ಕೊಳೆತ್ರೂ ಪರವಾಗಿಲ್ಲ, ಅದರಿಂದ ಕೂಡ ಈ ರೀತಿ ಲಿಕ್ವಿಡ್ನ ತಯಾರಿಸ್ಕೊಳ್ಳಿ. ಏನೇ ಕ್ಲೀನ್ ಮಾಡ್ಕೊಳ್ಳೋದಕ್ಕಿದ್ರೆ, ಮನೇನ ಕ್ಲೀನ್ ಮಾಡ್ಕೊಳ್ಬೇಕು, ನೆಲ ಒರೆಸ್ಬೇಕು, ಬಾತ್ರೂಮ್ನ ಕ್ಲೀನ್ ಮಾಡ್ಕೊಳ್ಬೇಕು, ಟ್ಯಾಪ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಅಂತ ಕಸಕ್ಕೆ ಎಸೆಯೋ ಬದಲು ಈ ರೀತಿ ಉಪಯೋಗಕ್ಕೆ ಬರುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.